ನಮಸ್ಕಾರ 5 ಮಿನಿಟ್ಸ್ ಸೀರೀಸ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಈಗ ಒಂದು ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ದಟ್ ಈಸ್ ಪರ್ವತಮಾಲಾ ಸ್ಕೀಮ್, ಪರ್ವತಮಾಲಾ ಯೋಜನೆ. ಈ ಒಂದು ಯೋಜನೆಯಲ್ಲಿಯೇ ಅದರ ಉದ್ದೇಶ ಸ್ಪಷ್ಟ ಆಗುತ್ತೆ. ಪರ್ವತಮಾಲಾ ಯೋಜನೆ, ಪರ್ವತಗಳ ಬಗ್ಗೆ ಒಂದು ಯೋಜನೆ ಇದೆ. ಹಾಗಾದ್ರೆ ಏನು ಪರ್ವತಗಳನ್ನ ಏನು ಮಾಡುತ್ತೆ ಅಂತೇಳಿ ತಿಳ್ಕೊಳ್ಳೋದು ಮತ್ತು ಇದನ್ನು ಯಾವ ಒಂದು ಇಲಾಖೆ ಮಾಡುತ್ತೆ, ಕರ್ನಾಟಕದಲ್ಲಿ ಈ ತರಹದ ಕೆಲಸಗಳು ಎಲ್ಲಿ ನಡೀತಾ ಇದೆ ಎಂಬುದರ ಬಗ್ಗೆ ತಿಳ್ಕೊಂಡ್ರೆ ಇದರ ಮೇಲೆ KPSC ಮತ್ತು UPSC ನಡೆಸುವ KAS ಮತ್ತು IAS ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್ಗೆ ಒಂದು ಪ್ರಶ್ನೆ ಬರಬಹುದು. ಇದನ್ನು ನ್ಯಾಷನಲ್ ರೋಪ್ ವೇಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಕರಿತೀವಿ. ಪರ್ವತಮಾಲಾ ಸ್ಕೀಮನ್ನು ನಾವೇನಂತ ಕರಿತೀವಿ ಅಂದರೆ NRDP, ನ್ಯಾಷನಲ್ ರೋಪ್ ವೇಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ರೋಪ್ ವೇಸ್ ಅಂದರೆ ಏನಪ್ಪ? ರೋಪ್ ವೇಸ್ ಅರ್ಥ ತಿಳ್ಕೊಂಡ್ಬಿಟ್ರೆ ಈ ಸ್ಕೀಮ್ ಅರ್ಥ ಆಯಿತು. ರೋಪ್ ವೇಸ್ ಅಂದರೆ ಹಗ್ಗಗಳು. ಏನು ರೋಪ್ ಅಂದರೆ ಹಗ್ಗ ಕಟ್ಟೋದು. ಏನು ಮಾಡೋದು? ಹಗ್ಗಗಳ ಹಾದಿ ಅಂತ ಏನಂತ ಕರಿಬೋದು? ಇದನ್ನು ಹಗ್ಗದ ಹಾದಿ. ರೋಪ್ ವೇಸನ್ನು ನಾವು ಹಗ್ಗದ ಹಾದಿ ಅಂತ ಕರಿಬೋದು. ರಾಷ್ಟ್ರೀಯ ಹಗ್ಗದ ಹಾದಿಯ ಅಭಿವೃದ್ಧಿ ಕಾರ್ಯಕ್ರಮ. ಹಗ್ಗದ ಹಾದಿ ಎಲ್ಲಿ ಕಟ್ಟೋದಂದರೆ ಪರ್ವತಗಳಿಗೆ ಹಗ್ಗದ ಹಾದಿ ಕಟ್ಟೋದು. ಈಗ ಮತ್ತಷ್ಟು ಈಜಿ ಆಯ್ತು ನಿಮಗೆ. ಹಾಗಾದ್ರೆ ಇದನ್ನು ಯಾವಾಗ ಅನೌನ್ಸ್ ಮಾಡಿದ್ರೆ ಅಂದರೆ UB 2022-23. UB ಅಂದರೆ ಯೂನಿಯನ್ ಬಜೆಟ್, ಕೇಂದ್ರ ಬಜೆಟು 2022 ಮತ್ತು 23ನೇ ಇಸ್ವಿಯಲ್ಲಿ ಈ ಒಂದು ಪರ್ವತಮಾಲಾ ಸ್ಕೀಮನ್ನು ಏನು ಮಾಡಿದರು? ಅನೌನ್ಸ್ ಮಾಡಿದರು. ಇದ್ರ ಕೆಲಸ ಏನಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ಹಗ್ಗದ ಹಾದಿಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕಾರ್ಯಕ್ರಮ. ಹಾಗಾದರೆ ಇದು ಏನೇನು ಕೆಲಸ ಮಾಡುತ್ತೆ ಅಂದರೆ ಗುಡ್ಡುಗಾಡು ಪ್ರದೇಶಗಳನ್ನು ಸಂಪರ್ಕಿಸಲು ಹಾದಿಗಳನ್ನು ನಿರ್ಮಿಸುತ್ತೆ. ಅಲ್ಲಿ ಹಾದಿ ಡಾಂಬ್ರಿ ಹಾಕಕ್ಕೆ ಬರೋಂಗಿಲ್ಲ, ಗುಡ್ಡುಗಾಡು ಇರ್ತೈತಿ, ಅಲ್ಲಿ ಹಗ್ಗ ಕಟ್ಟೋದು, ರೋಪ್ ವೇ ಮಾಡೋದು. ನೀವೆಲ್ಲ ಪ್ರವಾಸಿ ತಾಣಕ್ಕೆ ಹೋದಾಗ ರೋಪ್ ವೇದಲ್ಲಿ ದುಡ್ಡು ಕೊಟ್ಟು ಚಲಿಸ್ತಿರ್ತೀರಿ ನೋಡಿ, ಆ ಥರ. ಹಾಗಾದ್ರೆ ಈ ಗುಡ್ಡುಗಾಡು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಹೆಚ್ಚಿದು ಬಳಕೆಗೆ ಬರ್ತಾ ಇದೆ ಅಂದರೆ ಮಣಿಪುರದಲ್ಲಿ ಬರುತ್ತೆ, ಯಾಕಂದರೆ ಅಲ್ಲಿ ಗುಡ್ಡುಗಾಡು ಭಾಳ ಇದೆ. ಉತ್ತರಾಖಂಡದಲ್ಲಿ ಗುಡ್ಡುಗಾಡು ಭಾಳ ಇದೆ. ಹಿಮಾಚಲ ಪ್ರದೇಶದಲ್ಲಿ ಗುಡ್ಡುಗಾಡು ಭಾಳ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಗುಡ್ಡುಗಾಡು ಭಾಳ ಇದೆ. ಜೊತೆಗೆ ನಾವೇನು ಸಪ್ತ ಸಹೋದರಿಯರ ರಾಜ್ಯಗಳು ಅಂತೇನು ಕರಿತೀವಲ್ಲ, ನಾರ್ತ್ ಈಸ್ಟ್ ಸ್ಟೇಟ್ಸ್, ಅಲ್ಲಿಯೂ ಕೂಡ ಇದು ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗೆ ಅಂದ್ಕೊಂಡು ಕೇವಲ ಇದು ಈ ರಾಜ್ಯಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ದೇಶದ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೂ ಕೂಡ ಸೀಮಿತ ಆಗಿದೆ. ಹಾಗಾದರೆ ನಾವು ಯಾಕೆ ಇದನ್ನು ಚರ್ಚೆ ಮಾಡತ್ತೀವಿ ಅಂತಂದರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಕೊಪ್ಪಳ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಅಂಜನಾದ್ರಿ. ಶನಿವಾರ ದಿವಸ ಭಾಳ ಮಂದಿ ಹೋಗಿರಿ ಅಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ. ಓಕೆ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ರಿ ನೀವೆಲ್ಲರೂ. ಅಲ್ಲಿ ಎಷ್ಟು ಸ್ಟೆಪ್ಸ್ ಅದಾವತ್ತು ಯಾರು ಎನ್ಶೇರೇನು? ಯಾರು ಬೇಗನೆ ಕಮೆಂಟ್ ಮಾಡ್ತಿರಲಿಲ್ಲ ಎಷ್ಟು ಸ್ಟೆಪ್ ಅದಾವ ಅಂತೇಳಿ ಅವ್ರಿಗೆ ಒಳ್ಳೆ ಬಹುಮಾನವನ್ನು ಕೊಡ್ಲಾಗ್ತೈತಿ. ಅಂಜನಾದ್ರಿ ಹತ್ತಬೇಕಾದ್ರೆ ಎಷ್ಟು ಸ್ಟೆಪ್ಗಳದಾವ ಅಂಥೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅಲ್ಲಿ 0.74 ಕಿಲೋಮೀಟರ್ ಅಂದರೆ 1 ಕಿಲೋಮೀಟ್ರ್ಗಿಂತ ಕಡಿಮೆ, ಅಂದರೆ 0.75 ಅಂದರೆ ಆಲ್ಮೋಸ್ಟ್ ಏನು ಒಂದು 740 ಮೀಟರ್, 740 ಮೀಟರ್ ರೋಪ್ ವೇ ಹಾಕೋರಿದ್ದಾರೆ. ಎಲ್ಲಿಗೆ? ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಅಂತಕ್ಕಂಥ ಪ್ಲೇಸ್ನಲ್ಲಿ ರೋಪ್ ವೇ ಮೂಲಕನೇ ಜನ ಇನ್ಮೇಲೆ ಏನು ಮಾಡ್ತಾರೆ? ದುಡ್ಡು ಕೊಟ್ಟು ಕೆಳಗೆ ಹೈತ್ರಿ ಅಂದರೆ ಅಲ್ಲಿ ಹೋಗಿ ಡೈರೆಕ್ಟ್ ಇಳಿದು ಬಿಡೋದು, ಅಲ್ಲಿ ಹೈತ್ರಿ ಅಂದರೆ ಕೆಳಗೆ ಇಳಿಯೋದು, ಸ್ಟೆಪ್ಸ್ ಹತ್ತಕ್ಕಂಥ ಕಷ್ಟಗಳು ಇಲ್ಲ. ಈ ಥರ ಇದು ದೇವಸ್ಥಾನಕ್ಕೆ ಅನುಕೂಲ ಆಗುತ್ತೆ, ದೇವರ ದರ್ಶನಕ್ಕೆ ಅನುಕೂಲ ಆಗುತ್ತೆ, ಇದು ದೇವಾಲಯ ದರ್ಶನಕ್ಕೆ. ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಅಲ್ಲಿ ಹೋಗಾಕ ಬರಾಕ ಮೂಲ ಸೌಕರ್ಯ ಹಾದಿಗಳೇ ಇಲ್ಲ. ಅದನ್ನು ಮೂಲ ಸೌಕರ್ಯದ ಭಾಗವಾಗಿ ಇಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ರವಾಸೋದ್ಯಮದ ಭಾಗವಾಗಿ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಇಂತಹ ಸ್ಕೀಮ್ಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ಬಂದಿದೆ. ಪರೀಕ್ಷಾ ದೃಷ್ಟಿಯಿಂದ ಪರ್ವತಮಾಲಾ ಸ್ಕೀಮ್ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾಗಿರೋದನ್ನು ಆಯ್ಕೆ ಮಾಡಿ ಅಂಥೇಳಿ 4 ಸ್ಟೇಟ್ಮೆಂಟ್ ಕೊಟ್ಟು ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ. ಇಷ್ಟರ ಮೇಲೆ ನೀವು ಸರಿ ಉತ್ತರ ಬರೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಸಿಕ್ಕರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮಸ್ಕಾರ, ಥ್ಯಾಂಕ್ ಯು.